ಜ್ಞಾನವನ್ನ ನೀಡಿದ ಕೃತಜ್ಞತೆ ಭಾವನೆಯನ್ನ ಅವರೆಲ್ಲರಿಗೂ ಅರ್ಪಣೆ ಮಾಡಿ ಓಂ ಮಾತೃಭ್ಯೋ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಆಚಾರ್ಯಭ್ಯೋ ನಮಃ, ಓಂ ಇಷ್ಟದೇವತಾಭ್ಯೋ ನಮಃ, ಓಂ ಕುಲದೇವತಾಭ್ಯೋ ನಮಃ, ಓಂ ಗ್ರಾಮದೇವತಾಭ್ಯೋ ಭಕ್ತಿಪೂರ್ವಕ ಪ್ರಾರ್ಥನಂ ಧ್ಯಾನಂ ಸಮರ್ಪಯಾಮಿ. ಹರ ನಮಃ ಪಾರ್ವತೀಪದೇ ಶಿವ ಹರ ಹರ ಮಹಾದೇವ. ಇವತ್ತು ಅಂತ ಹೇಳಿದ್ರು, ಇವತ್ತು ನೀವು ಮಾಡ್ತಕ್ಕಂತಹ ಕಾರ್ಯ ಯಾವಪ್ಪ ಅಂದ್ರೆ ಅಕ್ಷರ ಅಂತಂದ್ರೆ ವಿದ್ಯೆ ಅಂತ ಹೇಳ್ತೀವಿ. ಮನುಷ್ಯನಿಗೆ ಏನಪ್ಪ ಅಂತಂದ್ರೆ ವಿದ್ಯೆ ಇದ್ರೆ ಎಲ್ಲಿ ಬೇಕಾದ್ರೆ ಬದುಕಬಹುದು. ವಿದ್ಯೆ ಏನಪ್ಪ ಅಂತಂದ್ರೆ ಯಾವುದೇ ಗುಡ್ಡದಲ್ಲಿ ಹೋದರೂ ಬದುಕಬಹುದು, ಎಂಥ ಸಂಕಷ್ಟದಲ್ಲಿ ಕೂಡ ಬದುಕಬಹುದು. ಅದಕ್ಕಾಗಿ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದಪ್ಪ ಅಂತಂದ್ರೆ ವಿದ್ಯೆ ಅಂತ ಹೇಳ್ತೀವಿ. ಸಂಸ್ಕಾರಗಳು ಬರ್ತಾವೆ. ಸಂಸ್ಕಾರ ಅಂತಂದ್ರೆ 16 ಸಂಸ್ಕಾರ, ಅದಕ್ಕೆ ಷೋಡಶ ಸಂಸ್ಕಾರಗಳಂತ ಹೇಳ್ತಾರೆ. ಮನುಷ್ಯನ ಜೀವನದಲ್ಲಿ ಹುಟ್ಟುವುದಕ್ಕಿಂತ ಮೊದಲಿಗೆ, ಹುಟ್ಟಿದಾದ ನಂತರ ಎಲ್ಲ ಜಾತಿಯಲ್ಲೂ ಅಂದರೆ ಎಲ್ಲ ಇದೇ ಕಾಸ್ಟ್ ಬೇಕು, ಇಲ್ಲ ಜನ್ಮ ಜಾತಿಗಳೇನಿಲ್ಲ, ಎಲ್ಲರಿಗೂ ಅವರವರ ಧರ್ಮದ ರೀತಿಯಾಗಿ 16 ಸಂಸ್ಕಾರಗಳು ನಡೀತಾವೆ. ಅದರೊಳಗೆ ಮೊದಲನೇ ಸಂಸ್ಕಾರ ಯಾವಪ್ಪ ಅಂದ್ರೆ ಗರ್ಭಧಾನ. ಮುಖ್ಯವಾಗಿ ನಮಗೆ ಹುಟ್ಟತಕ್ಕಂತಹ ಶಿಶು, ಆ ಮಗು ಯಾವ ರೀತಿಯಾಗಿ ಹುಟ್ಟಬೇಕು, ಮುಂದೆ ಯಾವ ರೀತಿಯಾಗಿ ಆಗಬೇಕು ಅನ್ನೋದು ಗರ್ಭಧಾನದಲ್ಲೇ ಮುಖ್ಯ. ನಾಮ ಶೀಗೆ ಶಿವತ್ರ ಯಾರು ಕಾಣಿದ್ರೆ ನೋಡ್ರಿ, ಶೀಗೆ ಶಿವತ್ರ ಓಂ ನಮಃ ನಮಃ ಓಂ ಓಂ ನಮಃ ಶಿವಾಯ ಸಿದ್ಧಂ ನಮಃ. ಕಾಣಿದರೆ ಇವತ್ತು ಓಂ ನಮಃ ಶಿವಾಯ ಸಿದ್ಧಂ ನಮಃ. ಹೇಳಿಸ್ಬೇಕ್ರ ಮಕ್ಕಳ ಕಡೆಯಿಂದ ಹೇಳ್ತಾ ನೋಡ್ರಿ. ಓಂ ಪುಟ ಹೇಳಬೇಕು. ಓಂ ನಮಃ ಶಿವಾಯ ಸಿದ್ಧಂ. ಓಂ ನಮಃ ಶಿವಾಯ ಸಿದ್ಧಂ ನಮಃ. ಓಂ ನಮಃ ಶಿವಾಯ ಸಿದ್ಧಂ ನಮಃ. ಎಷ್ಟು ಆ ಇಲ್ಲಿ ಬರ್ತೀವಿ, ಹೇಗೋದು ಬರ್ತೀವಿ. ಋಷಿ ಮುಗಲ್ ಮೇಲ್ದಾಗ ಬಲಗೈ ಮ್ಯಾಗಿಡ್ರಿ, ಅಕ್ಕಿ ಮ್ಯಾಗ ಬಲಗೈ ಇಡ್ರಿ. ಈ ಮಗುವಿಗೆ ವಿದ್ಯೆ ಜ್ಞಾನ ಪ್ರಾಪ್ತಿ ಆಗಲಿ. ಆ ವಿದ್ಯೆ ಅಕ್ಷರ ಅವರಿಗೆ ನೆನಪಿಗೆ ಸದಾಕಾಲ ಉಳಿದು ಸರಸ್ವತಿಯ ಮಾತೆಯ ಅನುಗ್ರಹದಿಂದ ವಿದ್ಯೆಯ ಪ್ರಾಪ್ತಿ ಆಗಲಿ. ನಿಮಗೆ ಕೀರ್ತಿವಂತನಾಗಿ ಬಾಳತಕ್ಕಂತಹ ಶಕ್ತಿಯನ್ನ ಸರಸ್ವತಿ ಮಾತೆ ಅವರಿಗೆ ಅನುಗ್ರಹಿಸಲೆಂತೆ ಪ್ರಾರ್ಥನೆ ಮಾಡ್ಕೊಳ್ಳಿ. ರಮ್ಯ ಶಂಕರ ಶಿವಾಲಯೇ ದೇವತಃ ತತ್ರ ಮುದಂತೆ ತನ್ಮೇ ವನ ದಿವ ಸಂಕಲ್ಪಮಸ್ತತ ಜೀವಾನಶ್ಯ ಇಷ್ಟಾರ್ಥ ಸಂಕಲ್ಪ. ಅಕ್ಷತೆ ಕಾಲ ತೋರಿ ಸ್ವಲ್ಪ ಅಕ್ಷತೆ ತಗೊಂಡು ಮಗುವಿಗೆ ತಾಟ್ನೆ ಹಾಕಿ ಹಣೆಗೆ
ಹಣೆ ಹಚ್ಚಿ ತಾಪ್ನೆ ಹಾಕ್ರಿ.